ಸಂತೋಷ್ ಲಾಡ್ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಕಾಂಗ್ರೆಸ್ ಮನೆ ಪೂರ್ತಿ ತೊಳೆದು ಹೋಗ್ಬಿಟ್ಟಿದೆ. ಎಲೆಕ್ಷನಲ್ಲಿ ಸೋಲ್ತೀವಿ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿ ಇಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೇಳಿಕೆ. ಸರ್, ಸಂತೋಷ್ ಲಾಡ್ ಅವರು ಒಂದು ಕಡೆ ಹೇಳಿದ್ದಾರೆ, ರಾಮ ಮಂದಿರ ನಿರ್ಮಾಣದಿಂದ ಏನು ಬಡತನ ನಿರ್ಮೂಲನೆ ಆಗುತ್ತಾ ಅಥವಾ ರಾಮ ಮಂದಿರ ಎಲ್ಲಿ ನಿರ್ಮಾಣ ಆಗಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ಎಲ್ಲಿ ಹೇಳಿತ್ತು ಆ ಜಾಗದಲ್ಲಿ ನಿರ್ಮಾಣ ಮಾಡಿದಲ್ಲಿ ಬೇರೆ ಕಡೆ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಅವರು ಸೋಲಿನ ಭೀತಿ, ಈಗಾಗಲೇ ಕಾಂಗ್ರೆಸ್ INDA ಪಾರ್ಟ್ನರ್ಸ್ ಅಲ್ಲ, ಅವಾಗೆ ಮನೆ ಖಾಲಿ ಮಾಡ್ತಾವ್ರೆ. ಈಗ ಯಾರು ಉಳಿದಿದ್ದಾರೆ? INDIA, ಈಗ ಮಾತ್ರ ಉಳಿದಿದೆ ಅಷ್ಟೇ. ಇಂದಿರಾ ಕಾಂಗ್ರೆಸ್ ಬಿಟ್ರೆ ಉಳಿದಂಥವ್ರೆಲ್ಲರೂ ಕೂಡ ನೆನ್ನೆನೂ ಕೂಡ ಹೋಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅವಾಗೆ ಖಾಲಿ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಅಬ್ದುಲ್ ಫರೂಕ್ ಅವರು ಗುಡ್ ಬೈ ಹೇಳಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಕೇಜ್ರಿವಾಲ್ ಇರ್ಬೋದು, ಎಲ್ಲ ಗುಡ್ ಬೈ ಹೇಳ್ಬಿಟ್ಟಿದ್ದಾರೆ. ಇನ್ನು ಉಳಿದಿರೋದು ಏನೈತೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಪೂರ್ತಿ ಮನೆ ತೊಳೆದೋಗಿದೆ. ಈಗ ಏನು ಉಳಿದಿಲ್ಲ. ಇವ್ರು ಬೇರೆ ಜೋಡೋ ಅಂತ ಆಚೆ ಹೋಗಿದ್ದಾರೆ. ಇವ್ರು ಯಾವಾಗ ಜೋಡೋ ಅಂತ ಹೋದ್ರು ಎಲ್ಲರೂ ಕಾಂಗ್ರೆಸ್ ಛೋಡೋ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ಈಗ ಟೈಮ್ ನೋಡ್ಕೊಂಡು ರಾಹುಲ್ ಗಾಂಧಿ ಅವರು ಇಲ್ಲಿದ್ರೆ ಸಮಸ್ಯೆ ಅಂತೇಳಿ ಜೋಡೋ ಅಂತ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಅವರಿಗೆ ಈ ದೇಶದಲ್ಲಿ ನೆಲೆ ಇಲ್ಲ.